ನೋಡೋಕ್ಕೆ ಆಗ್ತಿಲ್ಲ ನಾನು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತಿಲ್ಲ ಗೈಸ್ ಏನಾಯ್ತು ನನಗೆ ಅಂತ. ನೆನ್ನೆ ನೈಟು ಕಿವಿ ಒಳಗಡೆ ಫುಲ್ಲು ಹಿಂಗೆ ಏನೋ ಇಚ್ಚಿಂಗ್ ಥರ. ನಾನು ಏನು ಮಾಡಿದೆ, ಇಯರ್ಬಡ್ಸ್ ತಗೊಂಡು ಕ್ಲೀನ್ ಮಾಡಿದೆ. ಏನು ಇಯರ್ಬಡ್ಸಲ್ಲಿ ಏನೂ ಬಂದಿಲ್ಲ. ಅದಾದ್ಮೇಲೆ ಕಣ್ಣು ಒಂದ್ ಸ್ವಲ್ಪ ಇದು ಊದ್ಕೊಂಡಿತ್ತು. ಸ್ವಲ್ಪ ಮೈಲ್ಡ್ ನಾರ್ಮಲ್ ಆಗಿ, ಏನೋ ನಿದ್ದೆ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಮಧ್ಯರಾತ್ರಿ ಎದ್ದು ನೋಡ್ತಾ ಇದ್ದೀನಿ ಗೈಸ್, ಈ ಕಡೆ ಫುಲ್ ನೋವು, ತಲೆ ನೋವು, ಇಲ್ಲಿ ನೋವು, ಯಪ್ಪ. 3 ಗಂಟೆಗೆ ಅದಾದ್ಮೇಲೆ ದೇವೇಟಾಗಿ ಎಬ್ಬರಿಸಿ, ದೇವೇಟಾಗಿ ಹೇಳಿ, ದೇವೇಟ ಹಿಂಗೆಲ್ಲ ಆಗ್ತಿದೆ ಅಂತ. ಪಾಪ ಅವ್ರು ನನಗೆ 3 ಗಂಟೆ ಅಲ್ವಾ, ಡಾಕ್ಟ್ರ್ ಎಲ್ಲೂ ಇರಲ್ವಲ್ಲ, ಅದಕ್ಕೆ ನಂಗೆ ನಿದ್ದೆ ಮಾಡಕ್ ಆಗ್ತಿಲ್ಲ, ಅಳ್ತಾ ಇದೀನಿ ನಾನು ಭಯಕ್ಕೆ. ದಯವಿಟ್ಟು ನನ್ನ ತಪ್ಕೊಂಡು ಪಾಪ ಚಿಕ್ಕ ಮಗುಗ್ ಮಲ್ಸ್ತಾರಲ್ಲ ಹಂಗ್ ಮಲ್ಸಿದ್ರು ಗೈಸ್. 1 ಮಿನಿಟ್ ನಂಗೆ ನಮ್ಮಮ್ಮನ ನಾಪ್ಕ ಬಂತು. ಬಿಕಾಸ್ ಏನಾದ್ರು ಮಕ್ಳಿಗಾದ್ರೆ ಅವ್ರ ಅಮ್ಮ ತಾನೇ ನಾಪ್ಕ ಬರೋದು. ನನಗೂ ನಮ್ಮಮ್ಮನೇ. ನಮ್ಮಮ್ಮ ಬೇಕಾಯ್ತು ಯಾಕಂದ್ರೆ ಇವ್ರನ್ನ 3 ಗಂಟೆಗೆ ಎದ್ಮೇಲೆ ಇವ್ರನ್ನ ನೋಡ್ತಾ ಇದೀನಿ, ಮಗು ತರ ಡೀಪಾಗಿ ನಿದ್ದೆ ಮಾಡ್ತಾ ಇದಾರೆ. ಇವ್ರನ್ನ ಎಬ್ಬರ್ಸೋಕೆ ನಂಗೆ ಮನ್ಸು ಬಂದಿಲ್ಲ, ಕಂಟ್ರೋಲ್ ಮಾಡಕ್ ಆಗ್ದಿರಾ. ಅದಾದ್ಮೇಲೆ ಹತ್ರ ಹೋಗಿ ಬೇಬಿ ಅಂತ ಹಿಂಗೆ ಹೇಳಿದ ತಕ್ಷಣ ಶಾಕಲ್ಲಿ ಇದ್ರು. ಯು ವೋಕಪ್ ವೆರಿ ಸೂನ್ ಬೇಬಿ. ತಕ್ಷಣ ಎದ್ಬಿಟ್ರು. ಅದಾದ್ಮೇಲೆ ನಂಗೆ ಈಗ ನೋವ್ತಿದೆ ಅಂದ್ಮೇಲೆ ಈ ಮೇಡ್ ಮೀ ಸ್ಲೀಪ್. ಅವ್ರು ನಿದ್ದೆ ಮಾಡಿಸಿದ ಮೇಲೆ ಗೈಸ್ ನಂಗೆ ಒಂದ್ ಸ್ವಲ್ಪ ನಿದ್ದೆ ಬಂದಿದ್ದು. ಅಲ್ಲಿವರೆಗೂ ಇವಾಗ ಡಾಕ್ಟರ್ ಹೋಗ್ತೀವಿ. ಇವತ್ತು ನೋಡ್ರೆ ಸಂಡೇ ಗೈಸ್, ಇಲ್ಲಿ ENT ಡಾಕ್ಟ್ರೇ ಇಲ್ಲ. ಅದಕ್ಕೆ ಎಮರ್ಜೆನ್ಸಿ ಇಲ್ಲಿ ಆಸ್ಟರ್ ಇದೆ, ಆಸ್ಟರ್ ಹಾಸ್ಪಿಟಲ್ ಹೋಗೋಣ ಅಂತ. ಇಲ್ಲಿ ಒಂಥರ ಇಚ್ಚಿಂಗ್ ಗೈಸ್, ಅದು ಹಿಂಗ್ ನಾನು ಎಕ್ಸ್ಪ್ರೆಸ್ ಮಾಡ್ಲಿ ಅಂತ ಗೊತ್ತಿಲ್ಲ. ನಂಗೆ ಇವತ್ವರೆಗೂ, ಚಿಕ್ಕ ವಯಸ್ಸಿಂದ ಇವತ್ವರೆಗೂ ಕಿವಿ ನೋವೇ ಬಂದಿಲ್ಲ ಗೈಸ್, ಟ್ರಸ್ಟ್ ಮೀ. ನಾನು ಇಷ್ಟು ಹುಷಾರ, ನನ್ನ ಬಾಡಿ ಪಾರ್ಟ್ಸ್ ಅಲ್ಲಿ ನನ್ನ ಕಿವಿನೇ ನಾನು ಹುಷಾರಾಗಿ ನೋಡ್ಕೊಳ್ಳೋದು. ಏನು ಏನು ಡರ್ಟ್ ಇಲ್ದಿರ ನೀಟಾಗಿ ನಾನು ಹ್ಯಾಂಡಲ್ ಮಾಡ್ತೀನಿ. ನೋಡಿದ್ರೆ ಅದು ಇದರಿಂದ ಇದು ಆಕ್ಚುಲಿ ಇವಾಗ ಪರವಾಗಿಲ್ಲ. ಮಧ್ಯರಾತ್ರಿ ಫುಲ್ಲು ಮುಖನೇ ಒಂದ್ ಸ್ವಲ್ಪ ಊದ್ಕೊಂಡ್ಬಿಟ್ಟಿತ್ತು. ಇವಾಗ ಹಾಸ್ಪಿಟಲ್ಗೆ ಹೋಗಿ ನೋಡ್ಬೇಕು ಡಾಕ್ಟರ್ ಏನ್ ಹೇಳ್ತಾರೆ ಅಂತ. ನನ್ ಮುಖ ನಾನೇ ನೋಡ್ಕೊಳಕ್ ಆಗ್ತಿಲ್ಲ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಕಿತ್ತುಟಿ ಅಭಿಸಿಲ್ ಗೈಸ್, ಏನೂ ಆಗಲ್ಲ. ಅದು ಸ್ವಲ್ಪ ಇನ್ಫೆಕ್ಷನ್ ಆಯಿತು, ಕ್ಲಾತ್ ಆಗಿದೆ ಗೈಸ್. ಅದು ಏನಿಲ್ಲ, ಸ್ವಲ್ಪ ಇನ್ಫೆಕ್ಷನ್ ಆಯಿತು. ಕ್ಲಾತ್ ಆಗಿದೆ ಗೈಸ್. ನನ್ನ ಮೂಗಿಗೆ, ಕಿವಿಗೆ ಆಕ್ಚುಲಿ ಏನೋ ಅಂತ ಕಫ ಇದು ಇನ್ಫೆಕ್ಷನ್ ಆಗಿದೆ ಅಂತೆ. ಸೊ ಇಲ್ಲಿ ಅದು ಕ್ಲಾಟ್ ಆಗಿದೆ, ಇನ್ಫೆಕ್ಷನ್. ಸೊ ನಾವು ಆಂಟಿಬಯೋಟಿಕ್ ತಗೊಬೇಕಂತೆ. ಆಕ್ಚುಲಿ ಇಂಜೆಕ್ಷನ್ ಹಾಕ್ತೀನಿ ಅಂತ ಹೇಳಿದ್ರು. ನಂಗೆ ಇಂಜೆಕ್ಷನ್ ಬೇಡ, ಟ್ಯಾಬ್ಲೆಟ್ಸೇ ಕೊಡಿ. ಅದೇ ತಗೊಂಡು ಇದು ಅವಾಗವಾಗ ಹಿಂಗ್ ಟೈಟ್ ಆಗುತ್ತೆ, ಲೂಸ್ ಆಗುತ್ತೆ. ಮತ್ತೆ ಇನ್ಫೆಕ್ಷನ್ ಆಗಿದೆ ಗೈಸ್. ಈ ಕಿವಿಗೂ ಶುರು ಆಗಿದೆ. ನಾನು ಏನಾರು ಇವತ್ತು ಬಂದಿಲ್ಲ ಅಂದ್ರೆ ಈ ಕಿವಿಗೂ ಶುರು ಆಗ್ತಿತ್ತಂತೆ. ಸೊ ಇವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ನಾಳೆ ENT ಬಂದು ತೋರ್ಸ್ಬೇಕು ತಿರ್ಗಾ. ಕೋಲ್ಡ್ ಇದು ಯಾವ ತರ ಕೋಲ್ಡ್ ಅಂತ ಗೊತ್ತಿಲ್ಲ ಗೈಸ್. 3 ದಿವಸದಿಂದ ನಂಗೆ ತೊಂದರೆ ಕೊಡ್ತಿದೆ ಕೋಲ್ಡ್. ಬಟ್ ನಾವು ಕೋಲ್ಡ್ ಡಿಕ್ರೀಸ್ ನೋ. ಕೋಲ್ಡ್ ಡಿಕ್ರೀಸ್ ಗೈಸ್. ನನ್ನ ಡಿಸ್ಚಾರ್ಜ್ ಮಾಡಿದ್ರು ಗೈಸ್. ಡಿಸ್ಚಾರ್ಜ್ ಮಾಡ್ಬಿಟ್ರು. ಬಂದೆ ಕುತ್ಕೊಂಡೆ, ನೋಡಿದ್ರು ಬರ್ತಾ ಇದೀನಿ ಇವಾಗ. ಮೆಡಿಸಿನ್ ತಗೊಂಡು ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ. ಏನೂ ಇಲ್ಲ. ಓಫ್, ನಾನೇನಾದ್ರು ಒಂದು ಜೀವಿನೋ ಏನಾದ್ರು ಪ್ರಾಣಿ ಹೋಗಿರತ್ತೆ ಅಂತ ಅನ್ಕೊಂಡಿದ್ದೆ ಗೈಸ್. ಇಲ್ಲ, ದೇವೇಟಯಿಂದಾನೇ ನಂಗೆ ಕೋಲ್ಡ್ ಬಂದಿದ್ದು ಗೈಸ್. ಈ ಕಣ್ಣು ಊತ ಕಮ್ಮಿ ಆಗಿದೆ ಅಲ್ಲ.
ಕಮ್ಮಿ ಇತ್ತು. ಬ್ಯಾಂಗ್ಳೂರ್ ತರನೇ ಇದೆ ಗೈಸ್ ನಂಗೆ ಫೀಲು ಈ ಹಾಸ್ಪಿಟಲ್ ಅಲ್ಲಿ. ಇದು ಒಳ್ಳೆ ಹಾಸ್ಪಿಟಲ್. ಫಸ್ಟ್ ಹೊಸ ಹಾಸ್ಪಿಟಲ್ ಹೊಸ 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 ಬಂದಿರೋದು ಹೊಸ ಹೊಸ ಬೆಂಗಳೂರಲ್ಲೂ ಇದೆ, ನಾವು ಹೋಗಿದ್ದೀವಿ ಆಸ್ಟರ್ಗೆ. ಸೊ ಆ ಬ್ರಾಂಚ್ ಇಲ್ಲೂ ಓಪನ್ ಮಾಡಿದೆ. ವೆರಿ ನೈಸ್, ಐ ಲೈಕ್ ಇಟ್. ಗೈಸ್ ಫೈನಲಿ ಮನೆಗೆ ಬಂದೆ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ನೋಡಿ ನನ್ನ ಕಣ್ಣುತ್ತೆಲ್ಲ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ಇಂಜೆಕ್ಷನ್ ಅವ್ರು ಹಾಕ್ಲಾ ಅಂತ ಕೇಳಿದ್ರು ಡಾಕ್ಟರು, ನಾನು ಬೇಡ ಅಂತ ಅಂದೆ. ಆ್ಯಂಡ್ ಅವರು ಟ್ಯಾಬ್ಲೆಟ್ ಕೊಟ್ಟರು. ನಾ ಹಾಸ್ಪಿಟಲ್ ತೋರಿಸಿ ನಾನು ಆಚೆ ಬರಾಗನೇ ನನಗೆ ಕಣ್ಣುತ್ತೆಲ್ಲ ಹೋಗ್ಬಿಟ್ಟಿತ್ತು. ಐ ಮೀನ್ ಒಂದು ಸ್ವಲ್ಪ ಕಮ್ಮಿ ಆಯಿತು. ಇವಾಗ ನನಗೆ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ. ನಾನೇನು ಒಂದು ತಪ್ಪು ಮಾಡಿದೆ ಅಂದರೆ, ನಂಗೆ ಕೋಲ್ಡ್ ಯೂಶ್ವಲಿ ಬಂದರೆ ಒಟ್ಟೋಗುತ್ತೆ ಗೈಸ್. ನನಗೆ ಹೆಂಗೆ ಹೇಳೋದು, ನನ್ನ ಬಗ್ಗೆನೇ ನಾನು ಪ್ರೌಡಾಗಿ ಹೇಳ್ತಾ ಇಲ್ಲ, ನಂಗೆ ಇಮ್ಯುನಿಟಿ ಪವರ್ ಒಂದು ಸ್ವಲ್ಪ ಚೆನ್ನಾಗಿದೆ. ನಂಗೆ ಏನಾದ್ರು ಕೋಲ್ಡ್ ಬಂತಂದರೆ ಬೇಗ ವಾಸಿ ಆಗುತ್ತೆ ಬಿಸಿನೀರೆಲ್ಲ ಕುಡಿದ್ರೆ. ನಾನು ಏನು ಟ್ಯಾಬ್ಲೆಟ್ ಟಾನಿಕ್ ಕುಡ್ದಿಲ್ಲ ಅಂದ್ರೂ ಇಟ್ ವಿಲ್ ಗೋ. ಸೊ ನಾನು ಕೇರ್ಲೆಸ್ ಆಗಿ ಬಿಟ್ಬಿಟ್ಟೆ ಗೈಸ್. ದಟ್ ವಾಸ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್ ನಾನು ಮಾಡಿದ್ದು. ಕೋಲ್ಡ್ ಬಂದಾಗ ನನಗೆ ಸೈನ್ ಬರ್ತಿತ್ತು. ಏನು ಸೈನ್ಸ್ ಅಂದರೆ, ಅಚ್ಚೆ ಯಾವತ್ತೂ ಹೇಳಿಲ್ಲ ಹಾಸ್ಪಿಟಲ್ಗೆ ಹೋಗು ತೋರಿಸು ಅಂತ. ಅಚ್ಚ ಹೇಳಿದ್ರು, ಮತ್ತು ಅಮ್ಮುಕುಟಿ ಹೇಳ್ತಾ ಇದ್ರು ಹಾಸ್ಪಿಟಲ್ಗೆ ಹೋಗಿ ತೋರಿಸು, ಜಾಸ್ತಿ ಆಗ್ತಿದೆ ಅಂತ. ನಾನು ಏನಕ್ಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ, ನಂಗೆ ನಾರ್ಮಲ್ ಆಗೇ ಇದೆಲ್ಲ ಅಂತ ನಾನು ಸುಮ್ಮನೆ ಬಿಟ್ಬಿಟ್ಟೆ ಗೈಸ್. ಆ್ಯಕ್ಚುಲಿ ಅದೇ ನಾನು ಮಾಡಿದ ಮಿಸ್ಟೇಕು. ನನಗೆ ಯಾವಾಗ ಕಫ ಒಂಥರ ಇರಿಟೇಷನ್ ಶುರು ಆಯಿತು, ನಾನು ಅವಾಗಲೇ ತೋರಿಸ್ಬೇಕಾಯ್ತು. ಇವಾಗ ಡಾಕ್ಟರ್ ಹೇಳಿರೋದು, ಇಲ್ಲಿ ಆಲ್ರೆಡಿ ನೆನ್ನೆಲ್ಲ ಮೇ ಬಿ 2-3 ಡೇಸ್ ಬಿಫೋರೇ ಇದು ಕ್ಲಾತ್ ಬಂದು ಶುರು ಆಗಿದೆ. ಇವಾಗ ಡ್ರೈ ಆಗಿಬಿಟ್ಟಿದೆ. ಆ ಡ್ರೈಗೆ ನನಗೆ ಇಚ್ಛಾಗ್ತಿರೋದು. ಸೊ ಇವಾಗ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ಅದೇ ಹಂಗೆ ಡಿಸಾಲ್ವ್ ಆಗುತ್ತೆ, ನಾಟ್ ಎನ್ ಇಶ್ಯೂ. ಆದರೆ ನಾಳೆ ಒಂದ್ಸತಿ ENT ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ENT ಡಾಕ್ಟರ್ ಬರ್ತಾರೆ, ಒಂದು ಕ್ಲಿನಿಕ್ ಇದೆ. ಸೊ ಅಲ್ಲಿ ಹೋಗಿ ತೋರಿಸಿದ್ರೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಬಟ್ ದೆನ್ ಐ ಗೆಸ್ ಅದೇನು ಅಷ್ಟು ಇವಾಗ ನಂಗೆ ನೋವು ಅಷ್ಟು ಗೊತ್ತಾಗ್ತಿಲ್ಲ. ಐ ಆಮ್ ನಾಟ್ ಫೀಲಿಂಗ್ ದ ಪೇಯ್ನ್. ಇಲ್ಲೆಲ್ಲ ಮಧ್ಯರಾತ್ರಿ ಮುಟ್ಟಾಗ ತುಂಬ ನೋವಾಗ್ತಿತ್ತು. ಆ್ಯಂಡ್ ಹಿಂಗೆ ಮಲ್ಗಾಗ ತುಂಬ ಒಂಥರ ಇರಿಟೇಷನ್ ಗೈಸ್. ಇಲ್ಲೆಲ್ಲ ನಂಗೆ ನೋವಾಗ್ತಿತ್ತು. ನೌ ಐ ಆಮ್ ಫೀಲಿಂಗ್ ವೇ ಬೆಟರ್. ಅದೇ ಗೈಸ್, ಪ್ಲೀಸ್, ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲೂ ಹೇಳ್ತಿದ್ದೆ, ಏನಾದ್ರು ನಿಮಗೆ ಆಗಿದ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ಡಿಲೇ ಮಾಡಬೇಡಿ ಅಂತ. ನಾನೇ ಅದು ಮಿಸ್ಟೇಕ್ ಮಾಡಿದೆ. ಬಟ್ ದಟ್ ವಾಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್. ನಿಮಗೆ ಏನಾದರೂ ಈ ಥರ ಪ್ರಾಬ್ಲಮ್ ಸ್ವಲ್ಪ ಚಿಕ್ಕದಾಗಿ ಬಂದ್ರೂ ಅವಾಗಲೇ ಹೋಗಿ ತೋರಿಸ್ಕೊಂಬೇಡಿ. ದೊಡ್ಡದು ಮಾಡ್ಕೊಳ್ಳೋಕ್ಕೆ ನಂತರ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡಿ. ನನಗೆ ನೋಡಿ ಯಪ್ಪ ಸಖತ್ ನೋವಾಯಿತು ಗೈಸ್. ನಂಗೆ ಇಟ್ ವಾಸ್ ಅನ್ಬೇರಬಲ್ ಪೇಯ್ನ್. ನೌ ಐ ಆಮ್ ಡೂಯಿಂಗ್ ಫೈನ್ ಬಿಕಾಸ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀನಿ. ಇಟ್ಸ್ ಟೋಟಲಿ. ಸೊ ಯಾ ಗೈಸ್, ಈಸ್ ಜಸ್ಟ್ ಒನ್ ಅವೇರ್ನೆಸ್. ನಾನು ಈ ಅವೇರ್ನೆಸ್ಸಿಗೆ ನಾನು ಬ್ಲಾಗ್ ಮಾಡಿದ್ದು. ನನಗೆ ಈ ಥರ ಎಲ್ಲ ಮುಖ ಎಲ್ಲ ಹಿಂಗೆ ಆಗಿದ್ರೆ ಐ ಆಮ್ ದ ಪರ್ಸನ್ ವುಡ್ ವಿಲ್ ನೆವರ್ ಶೋ ಮೈ ಫೇಸ್ ಟು ಎನಿಬಡಿ. ಬಟ್ ಇವತ್ತು ಐ ಥಾಟ್ ಆಫ್ ಇಲ್ಲ, ಐ ಹ್ಯಾವ್ ಟು ಮೇಕ್ ಅ ಬ್ಲಾಗ್. ಯಾಕಂದರೆ ಯು ಹ್ಯಾವ್ ಟು ನೋ. ಇವಾಗ ಒಂದು ಚಿಕ್ಕ ಕೋಲ್ಡ್ ಆಗಿದ್ದಕ್ಕೆ ನಂಗೆ ಇಡೀ ಸೈಡಲ್ಲೂ ಊದ್ಕೊಂಡ್ಬಿಟ್ಟಿತ್ತು. ಅದು ನಾನು ನಿಮಗೆ ಅವೇರ್ನೆಸ್ ಆಗಿ ವ್ಲಾಗ್ ಮಾಡ್ತಾ ಇರೋದು. ಏನೇ ಇದ್ರೂ ಚಿಕ್ಕದಾಗಿದ್ರೂ ಅವಾಗಲೇ ಹೋಗಿ ತೋರಿಸ್ಕೊಂಬಿಡಿ. ಈ ಥರ ಎಲ್ಲ ನಂತರ ದೊಡ್ಡದಾಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಏನು ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೂ, ನಿಮ್ಮ ಪ್ಯಾರೆಂಟ್ಸ್, ನಿಮ್ಮ ಫಸ್ಟ್ ಫ್ಯಾಮಿಲಿ ಇಷ್ಟೇ ಖುಷಿಯಾಗಿದ್ರೂ, ಅದು ನಿಮ್ಮ ಡ್ರೀಮ್ಸ್ ಎಲ್ಲ ನೀವು ಅಚೀವ್ ಮಾಡಿದರೆ, ಇಲ್ಲ ಅಚೀವ್ ಮಾಡ್ಬೇಕಂದ್ರೂ ನಿಮ್ಮ ಹೆಲ್ತ್ ಚೆನ್ನಾಗಿದ್ರೆ ಗೈಸ್, ಇದೆಲ್ಲ ನೀವು ಅನುಭವಿಸೋಕ್ಕಾಗೋದು, ಡ್ರೀಮ್ಸ್ನ ಅಚೀವ್ ಮಾಡೋಕ್ಕಾಗೋದು, ನಿಮ್ಮ ಫಸ್ಟ್ ಸರ್ಕಲ್ ಜೊತೆ ಖುಷಿಯಾಗಿರೋಕ್ಕಾಗೋದು, ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿರೋಕ್ಕಾಗೋದು. ನೀವು ಏನು ದುಡ್ದಿದ್ದೀರೋ ಅದನ್ನೆಲ್ಲ ಅನುಭವಿಸ್ಬೇಕಂದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು. ಸೊ ಐ ಹೋಪ್ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.